ಕುಡಿತದ ಚಟವನ್ನ ಬಿಡಿಸೋಕೆ ನಿಮ್ಮ ಕುಟುಂಬದವರನ್ನ ರಿಹ್ಯಾಬ್ ಸೆಂಟರ್ಗೆ ಕಳಿಸ್ತೀರಾ? ಹಾಗಾದ್ರೆ ಜೋಪಾನ. ಎಣ್ಣೆ ಬಿಡಿಸೋಕೆ ರಿಹ್ಯಾಬ್ ಸೆಂಟರ್ಗೆ ಕಳಿಸೋ ಪ್ಲಾನ್ ಏನಾದ್ರೂ ಇದ್ರೆ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಎಣ್ಣೆ ಬಿಡಿಸೋ ನೆಪದಲ್ಲಿ ಪ್ರಾಣಗಳನ್ನೇ ತೆಗಿತಾ ಇದ್ದಾರೆ ರಿಹ್ಯಾಬ್ ಸೆಂಟರ್ಗಳಲ್ಲಿ. ಇದೇ ರಿಹ್ಯಾಬ್ ಸೆಂಟರ್ ನಲ್ಲಿ ಮತ್ತೋರ್ವ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ದಾಸನ್ಪುರ ಬಳಿಯ ರಿಹ್ಯಾಬ್ ಸೆಂಟರ್. ಇಲ್ಲಿ ಅನುಮಾನಾಸ್ಪದವಾಗಿ ಕೇರಳದ ಮನೀಶ್ ಎಂಬಾತ ಸಾವನ್ನಪ್ಪಿದ್ದಾನೆ. ರಿಹ್ಯಾಬ್ ಸೆಂಟರ್ ನಲ್ಲಿ ಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಚಿತ್ರ ಹಿಂಸೆ ಕೊಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಒಂದು ವಾರದ ಹಿಂದೆ ರಿಹ್ಯಾಬ್ ನಲ್ಲಿ ಓರ್ವ ಯುವಕ ಅಥವಾ ಈ ಸೆಂಟರ್ ನಲ್ಲಿ ಓರ್ವ ಯುವಕ ಸಾವನ್ನಪ್ಪಿದ್ದ. ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿತ್ತು. ಇದೀಗ ರಿಹ್ಯಾಬ್ ಸೆಂಟರ್ ನಲ್ಲಿ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಮಾದನಾಯಕನಹಳ್ಳಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ರಿಹ್ಯಾಬ್ ಸೆಂಟರ್ ಅಂದ್ರೆ ಈ ಕುಡಿತದ ಚಟಗಳನ್ನ ಬಿಡಿಸೋದಕ್ಕೆ ಅಂತ ಒಂದು ಕೇಂದ್ರ. ಬಟ್ ಅಲ್ಲಿ ಹೆಂಗೆ ಅಂದ್ರೆ ಬಾರಪ್ಪ ಕುಡಿಯೋದ್ ಬಿಡಪ್ಪ ಅಂತ ಹಿಂಗೆ ಮಕ್ಳಿಗೆ ಹೇಳ್ದಂಗೆ ಹೇಳಲ್ಲ, ಸರಿಯಾಗಿ ಕ್ಲಾಸ್ ತಗೊಳ್ತಾರೆ. ಬಟ್ ಅದು ಜೀವ ಹೋಗೋ ತನಕ ಯಾಕೆ ಹೋಗ್ತಾ ಇದೆ? ಮೈ ಬಗ್ಸಿ ದುಡಿಯಂಗ್ ಮಾಡ್ತಾರೆ, ಊಟದ ವಿಚಾರದಲ್ಲಿ ಏರುಪೇರು ಮಾಡ್ತಾರೆ, ಇಂಥವೆಲ್ಲವೂ ಇರುತ್ತೆ. ಅಂದ್ರೆ ಅಷ್ಟೊಂದು ಸುಲಭ ಅಲ್ವಲ್ಲ ಚಟ ಬಿಡಿಸೋದು. ಬಟ್ ಅದು ಜೀವ ಹೋಗೋ ತನಕ ಯಾಕೆ ಹೋಗ್ತಾ ಇದೆ ಅನ್ನೋದೇ ಪ್ರಶ್ನೆ. ರಿಹ್ಯಾಬ್ ಸೆಂಟರ್ಗಳಲ್ಲಿ ನಾವು ಆರಂಭದಲ್ಲೇ ಹೇಳ್ದಂಗೆ ವಿಪರೀತ ಚಿತ್ರಹಿಂಸೆ ಕೊಡ್ತಾರೆ. ಹೊರಗೆ ಬರುವಂಥದ್ದು ಕೆಲವೊಂದು ಮಾತ್ರ. ಟಾರ್ಚರ್ ಮಾಡಲಿಲ್ಲ ಅಂದ್ರೆ ಅವ್ರು ಚಟ ಬಿಡಲ್ಲ ಅನ್ನುವಂತಹ ಮನಸ್ಥಿತಿಗೆ ಇವ್ರು ಹೋಗಿರ್ತಾರೆ. ಮೈ ಬಗ್ಸಿ ದುಡಿಯಂಗ್ ಮಾಡೋದು ನೋಡಿ ಇಲ್ಲಿ. ಬಟ್ ಈಗ ಹಿಂಗೆ ಒಡೆಯೋದು ಬಡಿಯೋದು ಜೀವ ತೆಗೆ ತನಕ ಯಾಕೆ ಮಾಡ್ತಾ ಇದ್ದಾರೆ? ನೀವೇನ್ ಚಟ ಬಿಡಿಸ್ತಾ ಇದ್ದೀರಾ ಅಥವಾ ಚಟ್ಟ ಹತ್ತಿಸ್ತಾ ಇದ್ದೀರಾ? ಓಕೆ, ಮತ್ತೋರ್ವ ವ್ಯಕ್ತಿ ಇದೀಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಯಾಕೆ, ಏನಾಯ್ತು? ಹಾರ್ಟ್ ಅಟ್ಯಾಕ್ ಅಥವಾ ಆರೋಗ್ಯ? ಈಗ ನೋಡಿ ಇಲ್ಲಿ ವ್ಯಾಯಾಮ ಎಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಆಗಿರುತ್ತೆ ಅವ್ರಿಗೆ. ಅದು ಸರಿ. ಆಮೇಲೆ ಊಟದಲ್ಲಿ ಇವ್ರು ಕೇಳ್ದಂಗೆಲ್ಲ ಕೊಡಲ್ಲ. ಅದರಲ್ಲೂ ಕೂಡ ಊಟದಲ್ಲೂ ಬದಲಾವಣೆ ಆಗುತ್ತೆ. ಅಂಡ್ ವಿಪರೀತ ಕೆಲಸ ಮಾಡಿಸ್ತಾರೆ. ಬಾತ್ರೂಮ್ ಗೀತ್ರೂಮ್ ಎಲ್ಲ ತೊಳಸ್ಬಿಡ್ತಾರೆ, ಎಲ್ಲ ಕೆಲಸನೂ ಮಾಡಿಸ್ತಾರೆ. ಅಂದ್ರೆ ಅವ್ರೇನ್ ಗೊತ್ತಾ, ಈ ಕಷ್ಟ ನೋಡಿ ಇನ್ನೊಂದ್ಸಲಪ್ಪ ಕುಡಿಯೋದೇ ಇಲ್ಲ ಅನ್ನುವಂತ ಅನ್ನಿಸ್ಬಿಡ್ಬೇಕು ಅವ್ರಿಗೆ. ಅಲ್ಲಿ ತನಕ ಬಿಡಲ್ಲ. ಎಲ್ಲ ಸರಿಯಾಗಿ ಪರಿವರ್ತನೆ ಆದ ಅಂದಾಗ ಹೊರಗೆ ಕಳಿಸ್ತಾರೆ. ಬಟ್ ಇತ್ತೀಚಿನ ರಿಹ್ಯಾಬ್ ಸೆಂಟರ್ಗಳ ಮೇಲೆ ಕೊಲೆಗಳ ಆರೋಪ ಕೇಳಿ ಬರ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಮೂರ್ತಿ ನೀಡ್ತಾರೆ. ಮೂರ್ತಿ, ಚಟ ಬಿಡಿಸೋರು ಚಟ್ಟ ಹತ್ತಿಸೋ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದೇ ಪ್ರಶ್ನೆ ಇಲ್ಲಿ. ಈಗ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಅಲ್ಲಿರೋರು ಏನ್ ಹೇಳ್ತಾರೆ ಈ ಕೊಲೆ ಬಗ್ಗೆ, ಈ ಸಾವಿನ ಬಗ್ಗೆ? ಇದು ಕೊಲೆನಾ ಅಥವಾ ಹೇಗೆ, ಆಕಸ್ಮಿಕ ಸಾವ? ದಿವ್ಯಾ, ವಾರದ ಹಿಂದೆ ರಿಹ್ಯಾಬ್ ಸೆಂಟರ್ ನಲ್ಲಿ ಏನು ಪೊಲೀಸರ ದೌರ್ಜನ್ಯದಿಂದ ಬೆಂಗಳೂರು ವಿವೇಕ್ ನಗರದ ದರ್ಶನ್ ಸಾವನ್ನಪ್ಪಿದ ಬೆನ್ನಲ್ಲೇ ಈಗ ನೆಲಮಂಗಲದಲ್ಲಿ ಇವಾಗ ಮತ್ತೊಂದು ರಿಹ್ಯಾಬ್ ಸೆಂಟರ್ ನಲ್ಲಿ ಸಾವಿಗೆ ಈಡಾಗಿರುವಂತದ್ದು. 42 ವರ್ಷದ ಕೇರಳ ಮೂಲದ ಕೆಜಿ ಮನೇಶ್ ಏನಿದ್ದಾರೆ, ಅವರು ರಿಹ್ಯಾಬ್ ಸೆಂಟರ್ ಅಲ್ಲಿ ಸಾವನ್ನಪ್ಪಿದ್ದಾರೆ. ಈ ಸಾವು ಈಗ ಕುಟುಂಬಸ್ಥರಿಗೆ ಸಾಕಷ್ಟು ಎಡೆ ಮಾಡಿಕೊಟ್ಟಿದೆ. ಮನೀಶ್ ಸಾವು ಯಾವ ರೀತಿಯಲ್ಲಿ ಆಯ್ತು ಅನ್ನೋ ಒಂದು ರೀತಿಯಲ್ಲಿ ಕಳೆದ 2 ದಿನದ ಹಿಂದಷ್ಟೇನೆ ಏನ್ ಕೇರಳದಿಂದ ಕರ್ಕೊಂಡ್ಬಂದು ಇದು ನೆಲಮಂಗಲದ ದಾಸನ್ಪುರ ಬಳಿ ಇರುವಂತ ಅಮ್ಯೂಸ್ ರಿಹ್ಯಾಬ್ ಸೆಂಟರ್ ಅನ್ನ ಒಂದು ರಿಹಾಬಿಲಿಟೇಷನ್ ಸೆಂಟರ್ ಸೇರ್ಸಿರ್ತಾರೆ. ನಿನ್ನೆ ಏನು ರಿಹ್ಯಾಬ್ ಸೆಂಟರ್ ಬಂದ್ರೆ ಸಾಮಾನ್ಯವಾಗಿ ಯಾವುದು ಕೂಡ ಇಲ್ಲ, ಯಾಕಂದ್ರೆ ಚಟ ಬಿಡಿಸೋ ಉದ್ದೇಶದಿಂದ ಕರ್ಕೊಂಡ್ ಬಂದಿರ್ತಾರೆ. ಹಾಗಾಗಿ ನಿನ್ನೆಯಿಂದ ಏನು ಆ ವ್ಯಕ್ತಿಗೆ ಆಲ್ಕೋಹಾಲ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರು. ಇವನು ತುಂಬಾ ಅಡಿಕ್ಟ್ ಆಗ್ತಿದ್ದ. ಹಾಗಾಗಿ ರ್ಯಾಶ್ ಆಗಿ ಹುಚ್ಚಿನಂತೆ ವರ್ತಿಸ್ತಿದ್ದಂತೆ. ಇವರು ಏನು ರಿಹ್ಯಾಬ್ ಸೆಂಟರ್ ಹೇಳೋ ರೀತಿಯಲ್ಲಿ ನೋಡಿದ್ರೆ ಅವನು ಹುಚ್ಚಿನಂತೆ ವರ್ತಿಸ್ತಿದ್ದ. ಹಾಗಾಗಿ ಅವನ ಕಂಟ್ರೋಲ್ ಮಾಡೋ ಸಲಿ, ಇಲ್ಲಾಂದ್ರೆ ಬಿಟ್ರೆ ಇರೋರ್ಗೆಲ್ಲ ಕಚ್ಚೋದು ಹೊಡೆಯೋದು ಮಾಡ್ತಾನೆ. ಹಾಗಾಗಿ ಅವನನ್ನ ಕಟ್ಟಿ ಮಲಗಿಸಲಾಗಿತ್ತು. ಬೇಕಾದ್ರೆ ನಾವು ಕೊಟ್ಟಿರುವಂತಹ CCTVಯಲ್ಲಿ ಈ ದೃಶ್ಯಗಳನ್ನ ನೀವು ನೋಡಬಹುದು ಅಂತ ಹೇಳ್ತಾರೆ. ಮತ್ತೆ ಏನು ಇದೇ ಒಂದು ಕೈ ಕಟ್ಟಿ ಮಲಗಿಸಿರೋಂತ ಟೈಮಲ್ಲಿ ಇವತ್ತನಿಗೆ ಪಿಡಿದು ಬಂದ್ಬಿಡ್ತದೆ. ಹಾಗಾಗಿ ಆಸ್ಪತ್ರೆಗೆ ಆಂಬುಲೆನ್ಸ್ ಮುಖಾಂತರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೇನು ನೆಲಮಂಗಲ ಸರ್ಕಾರಿ ಆಸ್ಪತ್ರೆ ಹತ್ರ ಹೋಗ್ಬೇಕು ಅನ್ನೋದ್ರಲ್ಲಿ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿ ಸತ್ತೋಗಿರೋಂಥದ್ದು. ಹಾಗಾಗಿ ಪೊಲೀಸರಿಗೆ ಏನು ಸಾಕಷ್ಟು ಅನುಮಾನ ಇರೋದ್ರಿಂದ ಪೋಷಕರು ಈಗ ಸಾವಿನಲ್ಲಿ ಅನುಮಾನ ಇದೆ ಅಂತ ಹೇಳಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಈ ಸಾವು ಯಾವ ರೀತಿ ಸಂಭವಿಸಿದೆ ಅಂತ FIR ಮಾಡ್ತಿದ್ದಾರೆ. CC ಕ್ಯಾಮೆರಾಗಳನ್ನ ದೃಶ್ಯಗಳನ್ನ ಸೆರೆ ತಗೊಂಡು ಇವಾಗ ಏನು ಪೊಲೀಸರು ತನಿಖೆ ಮಾಡ್ಕೊಂತಾ ಇರೋದು. ದಿವ್ಯಾ,
ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಮೂರ್ತಿ.